ಹೊರದೇಶಗಳಲ್ಲಿ ಇಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಸ್ಪಂದಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನೋಡಿದ್ದೀರಿ. ಆದರೆ ಈ ಬಾರಿ ಏಕಾಏಕಿ ಏನೊಂದು ಈ ಇರಾನ್ನ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ನ ಒಂದು ದಾಳಿ ಏನಿದೆ, ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಇರ್ತಕ್ಕಂಥ ಕೆಲವರು ಪ್ರವಾಸಕ್ಕೆ ಹೋದಂಥವರು ಇದ್ದಾರೆ. ಅಂಥವರು ಸಹ ಇವತ್ತೇನು ಹಲವಾರು ಕಡೆ ಈಗ ಅವರೀಗ ವಿಮಾನಗಳ ಒಂದು ಹಾರಾಟ ಇಲ್ಲದೆ ಏರ್ಪೋರ್ಟ್ಗಳಲ್ಲೇ ಲಕ್ಷಾಂತರ ಜನ ಇವತ್ತಿದ್ದಾರೆ. ಅಲ್ಲಿ ದುಬೈನಲ್ಲಿ ಇನ್ನೂ ಹಲವಾರು ಕಡೆ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಸ್ವಲ್ಪ ಭಯಭೀತರಾಗಿರ್ತಕ್ಕಂಥದ್ದು ಇದೆಲ್ಲ ಏನಿದೆ, ಇದನ್ನು ರಾಜ್ಯ ಸರ್ಕಾರದಲ್ಲೂ ಮುಖ್ಯಮಂತ್ರಿಗಳು ನೆನೆ ಬಹುಶಃ ಮಾತಾಡ್ತಿದ್ದು ನೋಡ್ತಾ ಇದ್ದೆ. ಕೇಂದ್ರ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆ ನಾವು ಟಚ್ಚಲ್ಲಿದ್ದೇವೆ ಅಂತೇಳಿ. ಬಹುಶಃ ಯುದ್ಧ ನಿಲ್ತಕ್ಕಂಥ ಒಂದು ವಾತಾವರಣ ಬಂದು ನಮ್ಮ ವಿಮಾನಗಳ ಹಾರಾಟಗಳು ಶುರುವಾದರೆ ಬಹುಶಃ ಎಲ್ಲರನ್ನು ತರ್ತಕ್ಕಂಥದ್ದಕ್ಕೆ ಸಮಸ್ಯೆ ಏನಿಲ್ಲ. ಆದರೆ ಹಲವಾರು ಭಾಗದಲ್ಲಿ ಕನ್ನಡಿಗರು ಇವತ್ತು ಏನು ಉದ್ಯೋಗ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ಸಹ ನನ್ನ ಕೆಲವು ಸ್ನೇಹಿತರು ಫೋನ್ ಮಾಡಿದರು, ನೀವು ಏನು ಗಾಬರಿ ಆಗೋದು ಬೇಕಾಗಿಲ್ಲ, ಅವ್ರಿಗೆಲ್ಲರಿಗೂ ನಾವು ಊಟ ತಿಂಡಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು ಕೆಲವು ಸ್ನೇಹಿತರುಗಳು ಬೆಳಗ್ಗೆನೂ ನನ್ನ ಜೊತೆ ಚರ್ಚೆ ಮಾಡ್ತಾಯಿದ್ರು. ದುಬೈನಲ್ಲಿ ಹೆಚ್ಚಿನ ಕನ್ನಡಿಗರು ಕೆಲಸದಲ್ಲಿದ್ದಾರೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಬಂದು ಅವರೆಲ್ಲರೂ ಈ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬಿ ಅವರ ಒಂದು ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಈಗಿನ ಪರಿಸ್ಥಿತಿನಲ್ಲಿ ಯುದ್ಧ ನಿಲ್ತಕ್ಕಂಥ ಒಂದು ಘೋಷಣೆ ಆದರೆ ಆಗ ಇವರೆಲ್ಲ ತಕ್ಷಣ ಬರಲಿಕ್ಕೆ ಅವಕಾಶ ಇದೆ. ಅದರಿಂದ ಅಲ್ಲಿವರೆಗೂ ಕೇಂದ್ರ ಸರ್ಕಾರವು ಕಾಯ್ತಾ ಇದೆ. ಹೊರದೇಶಗಳಲ್ಲಿ ಇಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಸ್ಪಂದಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನೋಡಿದ್ದೀರಿ. ಆದರೆ ಈ ಬಾರಿ ಏಕಾಏಕಿ ಏನೊಂದು ಈ ಇರಾನ್ನ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ನ ಒಂದು ದಾಳಿ ಏನಿದೆ, ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಇರ್ತಕ್ಕಂಥ ಕೆಲವರು ಪ್ರವಾಸಕ್ಕೆ ಹೋದಂಥವರು ಇದ್ದಾರೆ. ಅಂಥವರು ಸಹ ಇವತ್ತೇನು ಹಲವಾರು ಕಡೆ ಈಗ ಅವರೀಗ ವಿಮಾನಗಳ ಒಂದು ಹಾರಾಟ ಇಲ್ಲದೆ ಏರ್ಪೋರ್ಟ್ಗಳಲ್ಲೇ ಲಕ್ಷಾಂತರ ಜನ ಇವತ್ತಿದ್ದಾರೆ. ಅಲ್ಲಿ ದುಬೈನಲ್ಲಿ ಇನ್ನೂ ಹಲವಾರು ಕಡೆ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಸ್ವಲ್ಪ ಭಯಭೀತರಾಗಿರ್ತಕ್ಕಂಥದ್ದು ಇದೆಲ್ಲ ಏನಿದೆ, ಇದನ್ನು ರಾಜ್ಯ ಸರ್ಕಾರದಲ್ಲೂ ಮುಖ್ಯಮಂತ್ರಿಗಳು ನೆನೆ ಬಹುಶಃ ಮಾತಾಡ್ತಿದ್ದು ನೋಡ್ತಾ ಇದ್ದೆ. ಕೇಂದ್ರ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆ ನಾವು ಟಚ್ಚಲ್ಲಿದ್ದೇವೆ ಅಂತೇಳಿ. ಬಹುಶಃ ಯುದ್ಧ ನಿಲ್ತಕ್ಕಂಥ ಒಂದು ವಾತಾವರಣ ಬಂದು ನಮ್ಮ ವಿಮಾನಗಳ ಹಾರಾಟಗಳು ಶುರುವಾದರೆ ಬಹುಶಃ ಎಲ್ಲರನ್ನು ತರ್ತಕ್ಕಂಥದ್ದಕ್ಕೆ ಸಮಸ್ಯೆ ಏನಿಲ್ಲ. ಆದರೆ ಹಲವಾರು ಭಾಗದಲ್ಲಿ ಕನ್ನಡಿಗರು ಇವತ್ತು ಏನು ಉದ್ಯೋಗ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ಸಹ ನನ್ನ ಕೆಲವು ಸ್ನೇಹಿತರು ಫೋನ್ ಮಾಡಿದರು, ನೀವು ಏನು ಗಾಬರಿ ಆಗೋದು ಬೇಕಾಗಿಲ್ಲ, ಅವ್ರಿಗೆಲ್ಲರಿಗೂ ನಾವು ಊಟ ತಿಂಡಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು ಕೆಲವು ಸ್ನೇಹಿತರುಗಳು ಬೆಳಗ್ಗೆನೂ ನನ್ನ ಜೊತೆ ಚರ್ಚೆ ಮಾಡ್ತಾಯಿದ್ರು. ದುಬೈನಲ್ಲಿ ಹೆಚ್ಚಿನ ಕನ್ನಡಿಗರು ಕೆಲಸದಲ್ಲಿದ್ದಾರೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಬಂದು ಅವರೆಲ್ಲರೂ ಈ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬಿ ಅವರ ಒಂದು ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಈಗಿನ ಪರಿಸ್ಥಿತಿನಲ್ಲಿ ಯುದ್ಧ ನಿಲ್ತಕ್ಕಂಥ ಒಂದು ಘೋಷಣೆ ಆದರೆ ಆಗ ಇವರೆಲ್ಲ ತಕ್ಷಣ ಬರಲಿಕ್ಕೆ ಅವಕಾಶ ಇದೆ. ಅದರಿಂದ ಅಲ್ಲಿವರೆಗೂ ಕೇಂದ್ರ ಸರ್ಕಾರವು ಕಾಯ್ತಾ ಇದೆ.